ನಮಸ್ಕಾರ. ಇಂದು ನಾವು ಬಾಡಿ ಕಾಂಪೋಸಿಷನ್ ಬಗ್ಗೆ ಮಾತಾಡೋಣ. ಸೊ ಈಗ ನಾನು ಲಾಸ್ಟ್ ವಿಡಿಯೋದಾಗ ಒಮ್ಮೆ ಹೇಳಿದ್ದೆ, ಬಿ ಎಮ್ ಐ ಅಂದರೆ ಹೈಟಿಗೆ ತಕ್ಕಂಗೆ ಒಂದು ವೇಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನು ಬಿ ಎಮ್ ಐ ಅಂತೀವಿ. ನಾರ್ಮಲಿ ಬಿ ಎಮ್ ಐ 18ರಿಂದ 23 ಇರಬೇಕು. ಬಟ್ ಈಗ ಏನಾಗ್ತದೆ, ಬರೀ ಬಿ ಎಮ್ ಐದಿಂದ ನಮ್ಮ ಬಾಡಿ ಕಾಂಪೋಸಿಷನ್ ಹೆಲ್ದಿ ಆಯಿತು ಎಲ್ಲೋ ಗೊತ್ತಾಗೋದಿಲ್ಲ. ಸೊ ಇತ್ತಿತ್ತಲಾಗ ನಾವು ಏನು ಮಾಡ್ತೇವೆ, ಒಂದು ಮಷೀನ್ದಿಂದ ಜಸ್ಟ್ ಸಿಂಪಲ್ ಇಕ್ವಿಪ್ಮೆಂಟ್ ಅದ, ಅದರಲ್ಲಿ ಗೊತ್ತಾಗ್ತದಪ್ಪ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟದ, ವಾಟರ್ ಪರ್ಸೆಂಟೇಜ್ ಎಷ್ಟದ, ಮಸಲ್ ಮಾಸ್ ಎಷ್ಟದ, ಫ್ಯಾಟಲ್ಲಿಯೂ ವಿಸರಲ್ ಫ್ಯಾಟ್ ಅಂದ್ರೆ ಹೊಟ್ಟೆ ಸುತ್ತಲೂ ಎಷ್ಟು ಫ್ಯಾಟ್ ಅದ ಆರ್ಗನ್ ಸುತ್ತಲೂ, ಮತ್ತು ಮಸಲ್ಸ್ ಸುತ್ತಲೂ ಎಷ್ಟು ಪೆರಿಫೆರಲ್ ಫ್ಯಾಟ್, ಆ ಫ್ಯಾಟ್ ಎಷ್ಟದ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಬಾಡಿ ಕಾಂಪೋಸಿಷನ್ದಿಂದ ಇಬ್ಬರು ಇಂಡಿವಿಜುವಲ್ಸ್ ನೀವು ನೋಡ್ಬೋದು, ಇಬ್ಬರದು ಸೇಮ್ ವೇಟ್ ಇರ್ಬೋದು, ಇಬ್ಬರು ಕಾಣ್ಲಿಕ್ಕೆ ತೆಳಗಿರ್ಬೋದು, ಬಟ್ ಕೆಲವ್ರದ್ದು ಮಸಲ್ ಚೆನ್ನಾಗಿರ್ತದೆ, ಕೆಲವ್ರ ಮಸಲ್ಸ್ ಮಾಸ್ ಇರೋದಿಲ್ಲ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಒಳ್ಳೆ ಹೆಲ್ತ್ ಮತ್ತು ಫಿಟ್ನೆಸ್ಗೆ ಕರೆಕ್ಟ್ ಬಾಡಿ ಕಾಂಪೋಸಿಷನ್ ಗೊತ್ತಿರೋದು ಇಂಪಾರ್ಟೆಂಟ್. ಸೊ ಈಗ ಒಂದು ಮಷೀನಲ್ಲಿ ನಾನು ಡೆಮೋ ತೋರಿಸ್ತೀನಿ ನಿಮ್ಗೆ. ಸೊ ಇದು ಬಾಡಿ ಕಾಂಪೋಸಿಷನ್ದು ಇಕ್ವಿಪ್ಮೆಂಟ್. ಇದನ್ನು ಅಲ್ಟ್ರಾಸೋನಿಕ್ ಹೈಟ್ ಆ್ಯಂಡ್ ಬಾಡಿ ಫ್ಯಾಟ್ ಅನಲೈಸರ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಸೆನ್ಸರ್ ಇದಾವೆ, ವೇಟ್ ಸ್ಕೇಲ್ ಇದೆ, ಹೈಟ್ ಸ್ಕೇಲ್ ಇದೆ. ಸೊ ಈ ಸೆನ್ಸರ್ ಮುಖಾಂತರ ಅದು ಎಲ್ಲ ಬಾಡಿ ಕಾಂಪೋಸಿಷನ್ ತಗೋತದ. ಸೊ ಒಂದು ಜಸ್ಟ್ ಡೆಮೋ ತೋರಿಸ್ತೀನಿ. ಸೊ ಈಗ ಇದು ಇವು ಸೆನ್ಸರ್ ಮೇಲೆ ಕೈ ಇಟ್ಟಾಗ ಅದು ಸೆನ್ಸ್ ಮಾಡ್ತದ ಆ್ಯಂಡ್ ಇದು ಹೈಟ್ ತಗೋತದೆ. ಇಲ್ಲಿಯೂ 2 ಸೆನ್ಸರ್ ಇದಾವೆ, ಮತ್ತು ವೇಟ್ ಒಳಗೂ ಬಾಡಿಯಲ್ಲೇ ಸೆನ್ಸರ್ ಅದ. ಸೊ ಇದನ್ನು ನಾವು ಮೆಜರ್ ಮಾಡಿದಾಗ ಆ ಮೊಬೈಲ್ ಆ್ಯಪಲ್ಲಿ ನಮಗೆ ಒಂದು ಎಲ್ಲ ರೀಡಿಂಗ್ ಬರುತ್ತದೆ. ಈ ರೀಡಿಂಗ್ ಮುಖಾಂತರ ನಮ್ಮದು ಹೈಟು, ವೇಟು, ಫ್ಯಾಟು, ಆಮೇಲೆ ನಮ್ಮ ಮಸಲ್ ಮಾಸು, ಸೊ ಇದೆಲ್ಲ ಅನಲೈಸ್ ಆಗುತ್ತೆ. ಇದು ಫಿಟ್ನೆಸ್ಗೆ ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು.